ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ತುಂಬಾ ಡಿಫ್ರೆಂಟಾಗಿ ಮಾಡ್ಕೊಳ್ಳುವಂತಹ ಒಂದು ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಡಿಸೈನ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೀರೆಗೆ ಕುಚ್ಚು ಹಾಕುವಾಗ ನಾವು ಹೇಗೆಲ್ಲ ಕುಚ್ಚು ತಯಾರಿಸಬೇಕು, ಅದಕ್ಕೆ ಏನೆಲ್ಲ ಬೇಕು ಕಂಪ್ಲೀಟಾಗಿ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಈಗಷ್ಟೇ ಕಲಿತಾ ಇದ್ದರೆ ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ, ಮಿಸ್ ಮಾಡದೆ ನೋಡಿ. ಮೊದಲು ನೋಡಿ, ಸೀರೆಗೆ ಕುಚ್ಚು ಹಾಕೋದಕ್ಕೆ ನಮಗೆ ಸಿಲ್ಕ್ ಥ್ರೆಡ್ ಬೇಕಾಗುತ್ತೆ. ಸ್ವಲ್ಪ ಚೆನ್ನಾಗಿರೋ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಯೂಸ್ ಮಾಡೋದು ನಂದಿ ಮತ್ತು ವರದಾ, ಈ ಎರಡು ಬ್ರ್ಯಾಂಡನ್ನು ನಾನು ಯೂಸ್ ಮಾಡ್ಕೋತೀನಿ. ನಿಮ್ಮ ಹತ್ರ ಯಾವುದು ಚೆನ್ನಾಗಿ ಸಿಗುತ್ತೋ ನೀವಿರೋ ಪ್ಲೇಸಲ್ಲಿ ಆ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ ನೋಡಿ, ಮೊದಲೇ ನಾವು ಮಾರ್ಕನ್ನು ಮಾಡಿ ಇಟ್ಕೋಬೇಕಾಗತ್ತೆ ಸೀರೆಗೆ. ಒಂದು ವೇಳೆ ನೀವು ಸೀರೆಗೆ ಹಾಕುವಾಗಲೇ ನಾವು ಬೆರಳಳತೆಯಿಂದ ಈ ಥರ ಇಟ್ಕೊಂಡು ಕೂಡ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಥರ ಮೆಜರ್ಮೆಂಟ್ ಟೇಪಿಂದ ಮೊದಲೇ ಮಾರ್ಕನ್ನು ಕೂಡ ಮಾಡ್ಕೋಬೋದು. ಓಕೆ ನೋಡಿ, ಸ್ಟಾರ್ಟಿಂಗಲ್ಲಿ ಒಂದು ಮಾರ್ಕ್ ಮಾಡ್ಕೋತೀನಿ. ಅದಾದಮೇಲೆ 1 ಇಂಚಷ್ಟು ಗ್ಯಾಪ್ ಬಿಟ್ಕೋತೀನಿ. ಇನ್ನು ನಿಮಗೆ ಹತ್ರ ಬೇಕಿದ್ರೆ ಹತ್ರ ಕೂಡ ಮಾಡ್ಕೋಬೋದು. ನಾನಿಲ್ಲಿ 1 ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ಕುಚ್ಚನ್ನು ಮಾಡ್ಕೋತೀನಿ. ಇನ್ನು ದೂರ ಬೇಕಿದ್ರೂ ಕೂಡ ಮಾಡ್ಕೋಬೋದು, ಇನ್ನು ಹತ್ರ ಕೂಡ ಮಾಡ್ಕೋಬೋದು. ಓಕೆ, ಈ ಥರ ಮಾರ್ಕನ್ನು ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಕುಚ್ಚು ಬೇಕಲ್ಲ, ಕುಚ್ಚನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಕುಚ್ಚು ಮಾಡೋದಕ್ಕೆ ಒಂದು ಬಾಕ್ಸ್ನ ಕ್ಯಾಪ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಚಿಕ್ಕದಾಗಿ ಒಂದು ಮಾಡ್ಕೋತಿದ್ದೀನಿ, ಯಾಕಂದರೆ ಸ್ವಲ್ಪ ಮಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ. ಸೀರೆಗೆ ಮಾಡ್ತಾ ಇದ್ರೆ ನೀವು ಕುಚ್ಚನ್ನು ಯಾವ ಥರ ರೆಡಿ ಮಾಡ್ಕೋಬೇಕಂತ ಆಲ್ರೆಡಿ ತೋರಿಸಿದ್ದೀನಿ. ಇವಾಗ ನೋಡಿ, ಈ ಥರ ಇಟ್ಕೋಬೇಕಾಗತ್ತೆ. ಥ್ರೆಡ್ ಈ ಥರ ಇಟ್ಕೊಂಡು ಇದನ್ನು ಸುತ್ಕೊಳ್ಳಿ. ಕುಚ್ಚು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಸುತ್ಕೊಳ್ಳಿ. ನಾನು ಈ ಡಿಸೈನ್ ಮಾಡ್ಕೋತಿದ್ದೀನಲ್ಲ, ಈ ಡಿಸೈನ್ಗೆ 120, ಅದಕ್ಕಿಂತ ಒಳಗಡೆ ಬೇಕಾಗುತ್ತೆ. ಜಾಸ್ತಿ ಆದರೆ ಈ ಡಿಸೈನ್ಗೆ ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ 120 ನಾನು ಈ ಥರ ಸುತ್ಕೋತೀನಿ. ಓಕೆ, ಈ ಥರ ಸುತ್ಕೊಂಡ್ಮೇಲೆ ನಾನೀಗ 120 ಟೈಮ್ಸ್ ಸುತ್ಕೋತೀನಿ. ಒಂದು ವೇಳೆ 2 ದಾರ ಇದ್ದರೆ ಸೇಮ್ ಕಲರು 160 ಟೈಮ್ಸ್ ಈ ಥರ ಕೂಡ ಸುತ್ಕೊಂಡು ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು. ಓಕೆ, ಈ ಥರ ನಾನೀಗ 120 ಟೈಮ್ಸ್ ಸುತ್ಕೋತೀನಿ. ಓಕೆ ನೋಡಿ, 120 ಟೈಮ್ಸು ಕಂಪ್ಲೀಟ್ ಆಗಿದೆ. ಇದನ್ನು ಇವಾಗ ನಾನು ಸಮವಾಗಿ ತಗೊಂಡು ಕಟ್ ಮಾಡ್ಕೋತೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಇಂಚು ಮುಂಚು ಮಾಡ್ಕೊಳ್ಳಿ. ಯಾಕಂದರೆ ನನಗೆ ಈ ಡಿಸೈನ್ ಹಾಕೋದಕ್ಕೆ ಚೂಪಾಗಿ ಬೇಕು. ಒಂದು ವೇಳೆ ನೀವು ಹಾಗೆ ಕ್ರೋಶಾದ ಒಳಗೆ ಚೈನ್ಸ್ ಹಾಕಿರ್ತೀವಲ್ಲ, ಅದರೊಳಗಡೆ ಹಾಕೋದಕ್ಕೆ ಅಂದರೆ ಹಾಗೆ ಸಮವಾಗಿ ತೊಗೊಂಡು ಮಾಡ್ಕೋಬೋದು. ನನಗಿಲ್ಲಿ ಚೂಪಾಗಿ ಬೇಕು, ಅದಕ್ಕೋಸ್ಕರ ನಾನೀಗ ಇದನ್ನು ಈ ಥರ ಮಾಡ್ಕೋತಿದ್ದೀನಿ. ಇಂಚು ಮುಂಚು ಮಾಡಿಕೊಂಡು ಇದಕ್ಕೆ ಗಮ್ಮನ್ನು ಹಚ್ಕೋಬೇಕು. ಸ್ವಲ್ಪ ಚೂಪಾಗಿ ಮಾಡ್ಕೊಳ್ಳಿ. ಈ ಥರ ಚೂಪಾಗಿ ಮಾಡ್ಕೋಬೇಕು. ನೋಡಿ, ಈ ಥರ ಚೂಪಾಗಿ ಮಾಡ್ಕೋಬೇಕು. ಇದು ಕಂಪ್ಲೀಟಾಗಿ ಒಣಗಿದ ಮೇಲೆ ಗಟ್ಟಿ ಆಗುತ್ತಲ್ಲ, ಅವಾಗ ಯೂಸ್ ಮಾಡಿಕೊಂಡ್ರೆ ನಮಗೆ ಸೀರೆಗೆ ಹಾಕೋದಕ್ಕೆ ತುಂಬ ಯೂಸ್ ಆಗುತ್ತೆ. ನೋಡ್ತಾ ಇರ್ಬೋದು, ಕುಚ್ಚಿಲಿ ಮುದ್ದೆ ಮುದ್ದೆ ಕಾಣಿಸ್ತಾ ಇದೆಯಲ್ಲ, ಇದನ್ನು ನಾನು ಇವಾಗ ಸ್ಟ್ರೇಟ್ನರ್ನಿಂದ ಯೂಸ್ ಮಾಡ್ಕೋತಿದ್ದೀನಿ. ನೀಟಾಗಿ ಅದನ್ನು ಸ್ಟ್ರೇಟ್ ಮಾಡ್ಕೋಬೇಕು. ಈ ಥರ ಸ್ಟ್ರೇಟ್ನರ್ ಯೂಸ್ ಮಾಡಿಕೊಂಡು ಇದನ್ನು ನೀಟಾಗಿ ಮಾಡ್ಕೋತೀನಿ. ಇಲ್ಲ ಅಂದರೆ ನೀವು ಐರನ್ ಬಾಕ್ಸಿಂದ ಕೂಡ ಮಾಡ್ಕೋಬೋದು. ಸ್ಟ್ರೇಟ್ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ಕುಚ್ಚು ಯಾವ ಥರ ಕಾಣಿಸ್ತಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ, ಸ್ಟ್ರೇಟಾಗಿ ಮಾಡ್ಕೊಂಡ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಈ ಥರ ಮಾಡಿಕೊಂಡು ಕುಚ್ಚನ್ನು ಕಟ್ಕೊಳ್ಳೋದ್ರಿಂದ ಕುಚ್ಚುಗಳು ತುಂಬ ಅಂದರೆ ತುಂಬ ನೀಟಾಗಿ ಬರುತ್ತೆ. ಎಲ್ಲೂ ಕೂಡ ಮುದ್ದೆ ಕಾಣಿಸೋದಿಲ್ಲ. ಹಾಗೆ ಕಸ್ಟಮರ್ಗಳು ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ. ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡಿ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಹೋಲ್ ಹಾಕೋದಕ್ಕೆ ನಾನು ಕ್ರೋಶಾ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಹಾಗೆ ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದರಿಂದ ಕಟ್ ಮಾಡೋದ್ರಿಂದ ಕುಚ್ಚು ನೀಟಾಗಿ ಕಟ್ ಆಗುತ್ತೆ, ಅದಕ್ಕೋಸ್ಕರ. ಹಾಗೆ ನಾನು 3 mm ಇರುವಂತಹ ಚಿಕ್ಕ ಬೀಡ್ಸ್ ಇದು ಕೂಡ ಯೂಸ್ ಮಾಡ್ಕೋತಿದ್ದೀನಿ, ಈ ಬೀಡ್ಸನ್ನು ಕೂಡ. ಹಾಗೆ ಕುಚ್ಚು ಕಟ್ಟೋದಕ್ಕೆ ನಾನು ಜರಿ ಥ್ರೆಡನ್ನು ಯೂಸ್ ಮಾಡ್ಕೋತಿದ್ದೀನಿ. ಈ ಥರ ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸ್ಕೋತೀನಿ. 1 ಎಳೆ ಪೋಣಿಸ್ಕೊಂಡು ಅದನ್ನು ಡಬಲ್ ಮಾಡ್ಕೋತೀನಿ. ದಪ್ಪ ಬೇಕಿದ್ದರೆ ನೀವು 2 ಎಳೆ ಪೋಣಿಸ್ಕೊಂಡು 4 ಎಳೆ ಕೂಡ ಮಾಡಿಕೊಂಡು ಅದರಿಂದ ಕೂಡ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು. ಜರಿ ಥ್ರೆಡ್ ಹೈಲೈಟ್ ಆಗಿ ಕಾಣಿಸುತ್ತೆ. ಓಕೆ, ಡಿಸೈನನ್ನು ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ಎಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀನೋ ಅಲ್ಲಿ ನಾನು ಈ ಥರ ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೋತೀನಿ. ಅದಾದಮೇಲೆ ಈ ರೆಡಿ ಇರೋ ಕುಚ್ಚನ್ನು ಈ ಥರ ಬ್ಯಾಕ್ ಸೈಡಿಂದ ಮುಂದ್ಗಡೆ ತೊಗೋಬೇಕು. ನೋಡಿ, ಈ ಥರ ತೊಗೊಂಡ್ಮೇಲೆ ಇದಕ್ಕೆ ಒಂದು ಈ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ನೋಡಿ, ಈ ಬೀಡು ಇಲ್ಲಿ ಜಾಸ್ತಿ ದಪ್ಪವಾಗಿ ಕುಚ್ಚು ತೊಗೊಂಡ್ರೆ ಈ ಬೀಡು ಅದರ ಒಳಗಡೆಗೆ ಹೋಗೋದಿಲ್ಲ. ಅದಕ್ಕೋಸ್ಕರ 120 ಮಾತ್ರ ತೊಗೊಂಡಿದ್ದೀನಿ. ಇದನ್ನು ಕುಚ್ಚು ಎಷ್ಟು ಬೇಕೋ ನೋಡಿಕೊಂಡು ನೀಟಾಗಿ ಕರೆಕ್ಟಾಗಿ ಈ ಥರ ಇಟ್ಕೊಳ್ಳಿ. ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿರೋ ನೀಡಲ್ ಇದೆಯಲ್ಲ, ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತರಬೇಕು. ಈ ಥರ ತಂದು
ಇವಾಗ ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡ್ಕೊತೀನಿ ನೋಡಿ ಈ ಥರ. ಅದಾದಮೇಲೆ ಮತ್ತೆ ಒಂದು 2 ಸಲ ನಾನು ಇದಕ್ಕೆ ಸುತ್ಕೋತೀನಿ ಈ ಥರ. 2 ಸಲ ಸುತ್ಕೊಂಡ್ಮೇಲೆ ಇದಕ್ಕೆ ಒಂದು 3 mm ಇರುವಂತಹ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ, ರೌಂಡ್ ಬೀಡು. ಇಲ್ಲಿ ಲೀಫ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದು ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ನಮ್ಮ ಎಡಗೈನ ಬೆರಳಿಂದ ಈ ಥರ ನೀಟಾಗಿ ಅದನ್ನು ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಒಂದು 3ರಿಂದ 4 ಸಲ ಈ ಥರ ಜರಿ ಥ್ರೆಡನ್ನು ಸುತ್ಕೋಬೇಕು, ಆವಾಗ ಅದು ಟೈಟಾಗಿ ಕೂಡುತ್ತೆ. ಅದಾದಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲನ್ನು ಈ ಥರ ಚುಚ್ಚಿ ಜರಿ ಥ್ರೆಡನ್ನು ಕೆಳಗಡೆ ತರಬೇಕು. ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸುತ್ತೆ ಕುಚ್ಚು. ಇವಾಗ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕುಚ್ಚನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಶೇಪಲ್ಲಿ ಬರುತ್ತೆ ಡಿಸೈನು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ನಾನು ಮಾರ್ಕ್ ಮಾಡ್ಕೊಂಡಿರೋದು ನಿಮಗೆ ದೂರ ಅನಿಸಿದರೆ ಇನ್ನೂ ಹತ್ರ ಕೂಡ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ. ಈ ಥರ ಚಿಕ್ಕದಾಗಿ ಕುಚ್ಚು ಹಾಕೋದ್ರಿಂದ ಕುಚ್ಚು ಕೂಡ ಮುದ್ದೆ ಆಗೋದಿಲ್ಲ, ನೀಟಾಗಿ ನಾವು ಮೇಂಟೈನ್ ಮಾಡ್ಬೋದು. ಆದರೆ ಬೀಡ್ಸ್ಗಳು ಕಲರ್ ಹೋಗದೇ ಇರೋ ಬೀಡ್ಸ್ಗಳನ್ನು ಯೂಸ್ ಮಾಡಿ ಜಾಸ್ತಿ ದಿನ ಬರುತ್ತೆ. ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಕೂಡ ಒಂದು ಹೋಲನ್ನು ಮಾಡ್ಕೋತೀನಿ. ನಿಮಗೆ ಈ ಥರ ಮಾರ್ಕ್ ಮಾಡಿಲ್ಲ ಅಂದರೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತೊಗೊಂಡು ಕೂಡ ನೀವು ಮಾಡ್ಕೋಬೋದು. ಮತ್ತು ಈ ಕುಚ್ಚನ್ನು ಈ ಥರ ಮೇಲ್ಗಡೆ ತರ್ತೀನಿ. ಈ ಥರ ತಂದು ಇದಕ್ಕೆ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಇನ್ನೊಂದು ಥರ ಲಾಕ್ ಮಾಡೋದು ತೋರಿಸ್ಕೊಡ್ತೀನಿ ನಿಮಗೆ. ಈಗ ಫಸ್ಟ್ ಒಂದು ಹಾಕ್ಕೋತೀವಲ್ಲ, ಆ ಕುಚ್ಚು ಎಷ್ಟು ಉದ್ದ ಇರುತ್ತೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಉದ್ದಕ್ಕೆ ನಾವು ಕುಚ್ಚನ್ನು ಕಟ್ ಮಾಡ್ಕೋಬೇಕು. ಹೆಚ್ಚು ಕಡಿಮೆ ಆದರೆ ಫಿನಿಶಿಂಗ್ ನೀಟಾಗಿ ಕಾಣಿಸೋದಿಲ್ಲ. ಬ್ಯಾಕ್ ಸೈಡಿಂದ ಈ ನೀಡಲು ಈ ಥರ ತರ್ತೀನಿ ಮುಂದ್ಗಡೆ. ನೋಡಿ ಈ ಥರ ಕೂಡ ಲಾಕನ್ನು ಮಾಡ್ಕೋಬೋದು. ಫಸ್ಟ್ ಹೂ ಕಟ್ತೀವಲ್ಲ ಆ ಥರ ತೋರಿಸಿದ್ದೆ, ಈ ಥರನೂ ಮಾಡ್ಕೋಬೋದು. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಒಂದು 2 ಸಲ ನಾನು ಇದಕ್ಕೆ ಸುತ್ಕೋತೀನಿ. ಈ ಥರ ಸುತ್ಕೊಂಡು ಇದಕ್ಕೆ ಬೀಡನ್ನು ಹಾಕಬೇಕಿವಾಗ. ಬೀಡ್ ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಹಾಗೆ ಕೂಡ ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಇಟ್ಕೊಂಡು ಮತ್ತೆ ಜರಿ ಥ್ರೆಡನ್ನು ಸುತ್ಕೋಬೇಕು. ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಜರಿ ಥ್ರೆಡ್ಡು ಕೆಳಗಡೆ ಬರೋ ಥರ ಮಾಡಿ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಫಸ್ಟ್ ಕುಚ್ಚು ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದಕ್ಕೆ ಇದನ್ನು ಕೂಡ ಕಟ್ ಮಾಡ್ಕೋತೀನಿ. ಓಕೆ, ನೋಡಿ ಈ ಥರ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ಎರಡು ಒಂದೇ ಸಮವಾಗಿ ಬಂದಿದೆ. ಇದು ದೂರ ಅನಿಸಿದರೆ ಹತ್ರ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಒಂದು 5 ಕುಚ್ಚುಗಳನ್ನು ಮಾಡಿ ತೋರಿಸಿದ್ದೀನಿ. ಈ ಡಿಸೈನ್ಗೆ ಒಂದು 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಈಗಷ್ಟೇ ಕ್ರೋಶಾ ಕಲಿತಾ ಇದ್ದರೆ ಅಥವಾ ಕುಚ್ಚು ಕಲಿತಾ ಇದ್ದರೆ ನೀವು ಮೊದಲು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ಅದಾದಮೇಲೆ ನೀವು ಗ್ರ್ಯಾಂಡಾಗಿ ಕುಚ್ಚನ್ನು ಹಾಕ್ಕೋಬೋದು. ಕ್ರೋಶಾ ಬರಲ್ಲ ಅಂದರೆ ಈ ಥರ ಕುಚ್ಚುಗಳನ್ನು ನೀವು ಟ್ರೈ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ಹಾಕಿಸಿಕೊಳ್ಳುವಂತಹ ತುಂಬಾ ಕ್ಯೂಟಾಗಿ ಕಾಣಿಸುವಂತಹ ಡಿಸೈನ್. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.